ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದೆ ವೃತ್ರ ಎಂಬ ಅಸುರ ದೇವತೆಗಳನ್ನು ಸೋಲಿಸಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದನು. ಅವನನ್ನು ಕೊಲ್ಲುವ ಏಕೈಕ ಉಪಾಯ ಅಂದರೆ ದದೀಚಿ ಮುನಿಯ ಮೂಳೆಯಿಂದ ತಯಾರಿಸಿದ ಆಯುಧ. ಇದನ್ನು ತಿಳಿದ ದದೀಚಿ ಮುನಿಯು ತನ್ನ ಪ್ರಾಣ ತ್ಯಾಗ ಮಾಡಿ ಆಯುಧ ಮಾಡಲು ಅವಕಾಶ ಮಾಡಿದರು. ಈ ಸಮಯದಲ್ಲಿ ದದೀಚಿ ಋಷಿಯ ಮಗ ಪಿಪ್ಪಲಾದನು ತನ್ನ ತಾಯಿಯ ಗರ್ಭದಲ್ಲಿದ್ದನು. ನಂತರ ಅವಳು ಅವನಿಗೆ ಒಂದು ಅರಳಿ ಮರದ ಕೆಳಗೆ ಜನ್ಮ ನೀಡಿದಳು. ಅರಳಿ ಮರದ ಇನ್ನೊಂದು ಹೆಸರು ಪೀಪಲ್ ಟ್ರೀ. ಈ ಕಾರಣದಿಂದ ಅವನಿಗೆ ಪಿಪ್ಪಲಾದ ಎಂಬ ಹೆಸರು ಬಂತು. ಪಿಪ್ಪಲಾದನು ದೊಡ್ಡ ವಿದ್ವಾಂಸನಾಗಿ ಬೆಳೆದನು ಮತ್ತು ಪ್ರಶ್ನ ಉಪನಿಷತ್ ಅನ್ನು ಬರೆದನು. ಸ್ವಲ್ಪ ಸಮಯದ ನಂತರ ಪಿಪ್ಪಲಾದನು ತನ್ನ ತಂದೆಯ ಸಾವಿಗೆ ದೇವತೆಗಳು ಕಾರಣವೆಂದು ತಿಳಿದಾಗ ಅವನು ಕೋಪಗೊಂಡು ತನ್ನ ತಪಶಕ್ತಿಯಿಂದ ಶಾಖವನ್ನು ಉತ್ಪಾದಿಸಿ ಸ್ವರ್ಗವನ್ನು ನಾಶ ಮಾಡಲು ನಿರ್ಧರಿಸಿದನು. ದೇವತೆಗಳು ಅವನನ್ನು ನಿಲ್ಲಿಸುವಂತೆ ಬೇಡಿಕೊಂಡರು ಮತ್ತು ರಾಕ್ಷಸನ ಮರಣಕ್ಕೆ ಕಾರಣವಾದ ಅವನ ತಂದೆಯ ಮೂಳೆಯನ್ನು ಹುಡುಕಲು ಕಾರಣವನ್ನು ವಿವರಿಸಿದರು. ಇದು ಪಿಪ್ಪಲಾದನ ಕೋಪವನ್ನು ಶಮನಗೊಳಿಸಿತು. ಆದರೆ ಪಿಪ್ಪಲಾದನ ಕ್ರೋಧದಿಂದ ಹುಟ್ಟಿದ ಶಾಖವು ಇಂದ್ರನ ಸ್ವರ್ಗವನ್ನು ನಾಶ ಮಾಡುವ ಸಂಭವವಿತ್ತು. ಆದ್ದರಿಂದ ದೇವತೆಗಳು ಆ ಬೆಂಕಿಯನ್ನು ಸಮುದ್ರಕ್ಕೆ ಕೊಂಡೊಯ್ಯಲು ಸರಸ್ವತಿ ನದಿಗೆ ಕೇಳಿಕೊಂಡರು. ಅವಳು ಉತ್ತರದಿಂದ ಪಶ್ಚಿಮಕ್ಕೆ, ಅಂದರೆ ಈಗಿನ ರಾಜಸ್ಥಾನ ಮತ್ತು ಗುಜರಾತ್ ಎಂದು ಕರೆಯಲ್ಪಡುವ ಪ್ರದೇಶಗಳ ಮೂಲಕ ಬೆಂಕಿಯೊಂದಿಗೆ ಹರಿದಳು. ಕೊನೆಗೆ ಶಾಖವು ಸಮುದ್ರದ ಕೆಳಭಾಗದಲ್ಲಿ ಸಂಗ್ರಹವಾಯಿತು ಮತ್ತು ಸಮುದ್ರದ ಮೇಲಿನ ಮಂಜುಗಳಿಗೆ ಕಾರಣವಾಯಿತು. ಇದರಿಂದ ಸ್ವರ್ಗವು ಉಳಿದುಕೊಂಡಿತು. ಆದರೆ ಆ ಶಾಖದ ತೀವ್ರತೆಯಿಂದಾಗಿ ಸರಸ್ವತಿ ನದಿಯು ಬತ್ತಿ ಹೋಗಿ ಭೂಗತವಾಯಿತು. ಇದರಿಂದಾಗಿ ಭಾರತದ ವಾಯುವ್ಯ ಭಾಗದಲ್ಲಿ ಮರುಭೂಮಿ ಸೃಷ್ಟಿಯಾಯಿತು. ಗುಪ್ತಗಾಮಿನಿ ಸರಸ್ವತಿ ನದಿಯು ಪ್ರಯಾಗದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳೊಂದಿಗೆ ಸೇರಿ ತ್ರಿವೇಣಿ ಸಂಗಮವಾಗಿದೆ. ನಂಬಿಕೆಯ ಪ್ರಕಾರ ಈ ಸಮುದ್ರದ ಕೆಳಭಾಗದಲ್ಲಿ ಸಂಗ್ರಹವಾದ ಶಾಖವು ಜಗತ್ತು ಅಂತ್ಯವಾಗುವಾಗ ಜ್ವಾಲಾಮುಖಿಯಾಗಿ ಮೇಲೆ ಬರುತ್ತದೆ ಮತ್ತು ಕುದುರೆಯ ರೂಪವನ್ನು ಪಡೆಯುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಶ್ರೀಮಾನ್ ನಾರಾಯಣನು ತನ್ನ 10ನೇ ಅವತಾರವಾದ ಕಲ್ಕಿಯ ಅವತಾರದಲ್ಲಿ ಈ ಕುದುರೆಯ ಮೇಲೆ ಬರುತ್ತಾನೆ ಎಂದು ನಂಬಲಾಗಿದೆ. ಸರಸ್ವತಿ ನದಿಯು ಬತ್ತಿ ಹೋದ ಕಾರಣ ಅಲ್ಲಿ ವಾಸವಾಗಿದ್ದ ಅನೇಕ ಬ್ರಾಹ್ಮಣರು ಪೂರ್ವಾಭಿಮುಖವಾಗಿ ಗಂಗೆಗೆ ವಲಸೆ ಹೋಗಬೇಕಾಯಿತು. ಈ ಬ್ರಾಹ್ಮಣರನ್ನು ಸಾರಸ್ವತ ಬ್ರಾಹ್ಮಣರೆಂದು ಕರೆಯಲಾಯಿತು. ಈ ಬ್ರಾಹ್ಮಣರಲ್ಲಿ ಅನೇಕರು ಮೀನುಗಳನ್ನು ಸೇವಿಸುತ್ತಿದ್ದರು, ಏಕೆಂದರೆ ಅವರಿಗೆ ಆಶ್ರಯವಾಗಿದ್ದ ಸರಸ್ವತಿ ನದಿ ಒಣಗಿ ಹೋದ ಕಾರಣ ಅದರ ತಳದಲ್ಲಿದ್ದ ಮೀನುಗಳನ್ನು ತಿಂದು ಜೀವನ ಸಾಗಿಸುತ್ತಿದ್ದರು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.